ಅಂದರೆ ನಾವು ಇವತ್ತು ಊರಿಗೆ ಹೊಂಟೀವಿ. ಮುಂದಿನ ದಿನ ಇವ್ರು ಹೇಳ್ತಾರಪ್ಪ ನಮ್ಗೆ ತೊಗೊಂಬರೋದು ಅಲ್ಲ ಗೈಸ್. ಆಫ್ಟರ್ 2 months ನಾನು ಬಂದು 2 months ಆಯ್ತು ಬೆಂಗಳೂರಿಗೆ. ಅಕ್ಕ ಬಂದುಬಿಟ್ಟು 4 months ಆಯಿತು. ಆಫ್ಟರ್ 4 months ಆ್ಯಂಡ್ 2 months 3 months ಆಯಿತು ಅಷ್ಟೇ. ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ ಹೊಂಟಿವಿ. ಓಕೆ, ನೆಕ್ಸ್ಟ್ ಗೈಸ್ ಊರಿಗೆ ಹೋಗ್ತಾ ಇದ್ವಿ. ಸೊ ಊರಿಗೆ ಹೋಗಬೇಕು ಅಂತ ಏನು ಗೊತ್ತಾಗಲ್ಲ. ಒಂದು 2 ತಿಂಗಳಾದ್ಮೇಲೆ ಊರಿಗೆ ಹೊಂಟಿವಿ ನಾವು. ಖರೆ ಅಂದ್ರೆ ನಮ್ಮ ತಮ್ಮ, ನಮ್ಮ ಅಕ್ಕನ ಮಗ. ಅಯ್ಯೋ What? Bro, what are you talking about, man? ಗೈಸ್ ಅವ್ರು ಏನು ಮಾತಾಡ್ಬೇಕು ಅಂತ ಪ್ರಿಪೇರ್ ಮಾಡ್ಕೊತಾ ಇದ್ದಾಳೆ. ಸೊ ಅದು ಪ್ರಿಪೇರ್ ಮಾಡ್ಕೊಂಡು ಮಾತಾಡ್ತಾ ಇದ್ದಾಳೆ. ಅದು ಪ್ರಿಪೇರ್ ಮಾಡ್ಕೊಂಡು ಮಾತಾಡಿದ್ರೆ ಬರಲ್ಲ. ಕ್ಯಾಶುಲಿ ಹೆಂಗೆ ಬರ್ಬೇಕು ಹಂಗೆ ಮಾತಾಡಿದ್ರೆ ಕನ್ಸಿಸ್ಟೆನ್ಸಿಯಾಗಿ ಬರುತ್ತೆ. ಇವಾಗ ಪ್ರಿಪೇರ್ ಮಾಡ್ಕೊಂಡು ಎಕ್ಸಾಮ್ ಬರಿತಾ ಇದ್ದಾಳೆ ಗೈಸ್. ಅವಳು ಫಸ್ಟ್ ಬುಕ್ಕ ಓದ್ಕೊಂಡು ಹೋಗೋದು, ಆಮೇಲೆ ಹೋಗಿ ಎಕ್ಸಾಮ್ ಬರೆಯೋದು, ಆ ಥರ ಮಾಡಿದ್ರೆ ತಲೆಯಲ್ಲಿ ಉಳಿಯಲ್ಲ ಅದು. ಸೊ ಇವಳು ಬಂದು 3 months ಆಯಿತು ಗೈಸ್. ನಾನು ಬಂದು 2 months ಆಯಿತು. ಸೊ ಇದು ಭಾಳ ಲ್ಯಾಗ್ ಆಗುತ್ತೆ. ಇದು ನಾವು ಡಿಲೀಟ್ ಮಾಡ್ತೀವಿ. ಆ್ಯಕ್ಚುಲಿ ಡಿಲೀಟ್ ಮಾಡೋದು ಇಲ್ಲ ಗೈಸ್, ನಾನು ಇದು ಇಡ್ತೀನಿ, ಇದ್ದೇ ಹಾಕ್ತೀನಿ. ಚೆನ್ನಾಗಿರುತ್ತೆ ಅನ್ಕೋತೀನಿ ನಾನು ಇದ್ರೆ. ಇವಳು ಫನಿ ಇದ್ದಾಳಲ್ಲ, ಅದಕ್ಕೆ ಇವಳಿಗೋಸ್ಕರ ಆದರೂ ಪರವಾಗಿಲ್ಲ ನಾನು ಇದೇ ವಿಡಿಯೋ ಇಡ್ತೀನಿ. ಸುಂದ್ರಿ ಅಲ್ಲ ಫನಿ ಅಂತ ನಂಗೆ ಅನ್ಸುತ್ತೆ. ಅಂದರೆ ನಾವು ಪ್ಲಾನ್ ಮಾಡಿದ್ದೇವೆ ಅಂದ್ರೆ ನಮ್ಮ ಮನೆಯವ್ರಿಗೆ ಎಲ್ರಿಗೂ ಏನೇನೋ ಅಂದರೆ ಒಂದು ತೊಗೋಬೇಕು ಅಂತೇಳಿ. ಆದರೆ ಫಸ್ಟ್ ನಮ್ದು ತಂಗಿ ಮಗನಿಗೆ ಬುಬ್ಬು, ಅವನಿಗೆ ಸೈಕಲ್ ಅಂದ್ರೆ ಇಷ್ಟ, ಸೈಕಲ್ ತೊಗೋಬೇಕು ಅಂದ್ಕೊಂಡಿದ್ದೆ. ಬಟ್ ಆದರೆ ಅದು ನಮ್ಮ ಬಜೆಟ್ ಇರಲಿಲ್ಲ. ಅದಕ್ಕೆ 5,000 ಒಟ್ಟನೇ ನಾವು ಬರಲ್ಲ. ನಮ್ಗೆ ಕೊಟ್ಟಿರೋದೇ 5,000 ಎಲ್ಲ ಸೈಕಲ್ಗೆ ಇಟ್ಟರೆ ಏನಿಲ್ಲ, ಹೋಗೋಕ್ಕೆ ಖರ್ಚಿರೋದ. ನಾನೇನೋ ಆಧಾರ್ ಕಾರ್ಡಲ್ಲಿ ಹೋಗ್ತೀನಿ, ಬಟ್ ಇವಳಿಗೆ ಆಧಾರ್ ಕಾರ್ಡ್ ಇಲ್ಲ. ಸೊ ಇದು ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ನಮ್ಮ ಬಜೆಟಲ್ಲಿ ತೊಗೋಬೇಕು ಅಂದರೆ ನಾವು ಬಿಜಾಪುರಲ್ಲಿ ತೊಗೋಬೇಕು. ಅದಕ್ಕೆ ಬಿಜಾಪುರದಾಗೆ ತೊಗೋಬೇಕು ಅಂದ್ಕೊಂಡಿದ್ದೆವು ಇಷ್ಟೇ. ಅಂದರೆ ಈಗ ಸದ್ಯಕ್ಕೆ ಏನಾದರೂ ಸ್ವಲ್ಪ ತಿನ್ನಕ್ಕೆ ತೊಗೋತೀವಿ ಏನಾದರೂ. ಹಾಂ, ಅಂದರೆ ಒಂದಿಷ್ಟು ಗೊತ್ತಿದೆಯಲ್ಲ, ಮಮ್ಮಿಗಿದು ಇಷ್ಟ, ತಂಗಿಗಿದು ಇಷ್ಟ, ಪಪ್ಪಗಿದು ಇಷ್ಟ. ಇದು ಆಫ್. ನಾನು ವ್ಲಾಗ್ ಮಾಡೋದ್ರೆ ಈಸಿನೇ, ಜಸ್ಟ್ ಇಷ್ಟು ಕ್ಯಾಮ್ರಾ ಹಿಡ್ಕೊಂಡ್ರೆ ಆಯ್ತಲ್ಲ, ಮುಗಿದು ಬಿಡುತ್ತೆ ಅಂತ ಅನ್ಕೊಂಡಿದ್ದು. ಮಾಡೋದೆಲ್ಲ ನೋಡಿ ಮಾಡೋದು ಈಸಿನೇ ಅಂತ. ಬಟ್ ನಿಜವಾಗ್ಲೂ ಇಟ್ಸ್ ಟಫ್. ಜನ ಎಲ್ಲ ಇರಬೇಕಾದ್ರೆ ಮೊಬೈಲ್ ಕ್ಯಾಮ್ರಾ ಈ ಥರ ಹಿಡಿಯೋದಕ್ಕೆ ಒಂಥರ ಮುಜುಗರ ಅನಿಸುತ್ತೆ ಆ್ಯಕ್ಚುಲಿ. ಬಟ್ ಇವಳು ಧೈರ್ಯದ ಮೇಲೆ ನಾನು ಮಾಡ್ತೀನಿ ಗೈಸ್. ಈಗ ನಾನು ನಿಜವಾಗ್ಲೂ ಕಂಟಿನ್ಯೂ ಚೆನ್ನಾಗಿ ಮಾಡ್ತೀನಿ. ಇದೆಲ್ಲ ಹಾಕೋಕ್ಕಾಗಲ್ಲ ಅಲ್ಲ. ಸೊ ನಮಗೂ ಒಂದಿಷ್ಟು ಆಲ್ರೆಡಿ ಐಟಮ್ಸ್ನ ತೊಗೊಂಡ್ಬಿಟ್ವಿ. ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಬಿಕಾಸ್ ವಿ ಆರ್ ಇಂಟ್ರೋವರ್ಟ್ ಅಷ್ಟೇ. ಸುಕ್ಕು ತೊಗೊಂಡೆ ಆಲ್ಮೋಸ್ಟ್ ಎಲ್ಲ ತಗೋತಾ ಇದ್ದೀವಿ. 2000 years later. ಮಟ್ಟಿಗೆ ನಮಗೆ ಏನೇನು ಅನಿಸ್ತೈತಿ, ಏನೇನು ಇಷ್ಟವಾಗಬಹುದು ಅಂದ್ಕೊಂಡು ಮನೆಯಲ್ಲಿ ಸ್ವಲ್ಪ ಒಂದಿಷ್ಟು ಐಟಮ್ಸ್ ತೊಗೊಂಡಿವಿ. ಆದರೆ ಇವ್ರದ್ದು ನನಗೆ ನೋಡೋಕೆ ಆಗ್ತಿಲ್ಲ ಆ್ಯಕ್ಚುಲಿ. ಅವರು ನೋಡಿ ಈ ಥರ ಬಿಸಿಲಲ್ಲಿ ಅವ್ರಿಗೆ ಕರೆ ಅಂದ್ರೆ ಏನು ಟೆನ್ಷನ್ ಏನಂದ್ರೆ, ಅವರು ಈ ಬಿಸಿಲಾಗ ಕ್ಯಾಮ್ರಾದಾಗ ಭಾಳ ಕರ್ರಗೆ ಬರ್ಲತ್ತಂತೇಳಿ ಅವರು. ಆ್ಯಕ್ಚುಲಿ ಪಾಪ ಅಂದರೆ ವ್ಲಾಗ್ ಮಾಡ್ಬೇಕು ಅಂದ್ಕೊಂಡ್ರು ವ್ಲಾಗ್ ಮಾಡಿಬಿಟ್ರು. ಏನು ಮಾಡೋಕ್ಕಾಗಲ್ಲ, ಒಂದ್ಸಲ ಹಿಂಗಾಗುತ್ತೆ. ಅವ್ರು ಇನ್ನೇಗ ಒಂದು ಡೈಲಾಗ್ ಕೊಡಿದ್ರೆ ಆ ಡೈಲಾಗ್ ಭಾಳ ಚಂದ ಇತ್ತು ಆ್ಯಕ್ಚುಲಿ. ಭಾಳ ಡೋಂಟ್ ಪ್ರಿಪೇರ್ ಟೂ ಮಚ್ ಅಂತ, ಡೋಂಟ್ ಥಿಂಕ್ ಟೂ ಮಚ್ ಅಂತ. ಹಂಗೆ ಅವರು ಮೇಡಮ್ ಅವರು ಬ್ಯಾಗ್ ತೋರಿಸ್ರಿ ಸ್ವಲ್ಪ ಏನೇನೋ ತೊಗೊಂಡ್ರಲ್ರಿ. ತೊಗೊಂಡ್ರೆ ಆದ್ರೆ ನಾ ಹೇಳಿದ್ದು 100%, ನಾ ಹೇಳಿದ್ದು 1-2% ಅಷ್ಟೇ ತೊಗೊಂಡ್ರೆ. ಆದ್ರೆ ಅಕ್ಕಿಗೆ ಏನೇನು ಇಷ್ಟ ಆಯ್ತು ಅಷ್ಟೇ ತೊಗೊಂಡ್ರೆ. 98 ಇಷ್ಟು ಕಪ್ಪು ಬರತ್ತೀನಿ, ನಾನು ಕಪ್ಪು ಬರತ್ತೀನಿ. 98% ನನಗೇನು ಅನ್ಸುತ್ತೆ ಅದೇ ತೊಗೊಂಡಿನಿ. ಯಾಕಂದ್ರೆ ಯಾರ ಮಾತು ಕೇಳಂಗಿಲ್ಲ. ಬಟ್ ಒಂದಿಷ್ಟು ವಿಷಯದಾಗ ನಾನು ಮಾತು ಕೇಳಬೇಕಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಇರಿ ಸ್ವಲ್ಪ ಬ್ರೈಟ್ನೆಸ್ ಏನಾದ್ರು ಜಾಸ್ತಿ ಇಟ್ಟೋಣ. ಓಕೆ, ಜಾಸ್ತಿನೇ ಇದೆ. ನಮ್ಮ ಕ್ಯಾಮ್ರಾ ಅಷ್ಟು ಕ್ಲಿಯರ್ ಇಲ್ಲ. ಸೊ ನಾನು ಇದೇ ಒಂದು ಸಲ ಇನ್ನೊಂದು ಏನು ಹೇಳ್ಬೇಕಂದ್ರೆ, ಇದೇ ಫಸ್ಟ್ ಅಲ್ಲ ನಾ ಆ ವಿಶಾಲ್ ಮಟ್ಟಿಗೆ ಪ್ರತಿ ಸಲ ಹೋದಾಗೂ ನಾವು ಅಲ್ಲಿ ವರ್ಕ್ ಮಾಡೋ ಥರ ಕಾಣ್ತೀನೋ ಏನೋ ಗೊತ್ತಿಲ್ಲ. ಪ್ರತಿಯೊಬ್ಬರು ಸಹ ಮೇಡಮ್ ಇದು ಎಲ್ಲಿ ಅದು ಏನು ಅಂತ ಹಂಗೆ ಹೇಳ್ತಾರೆ. ಅದೊಂದು ಸ್ವಲ್ಪ ಇವಾಗ ಮಾನಸಿಕ ಆಗ್ಬಿಡುತ್ತೆ. ಹಂಗೆ ಕಾಣ್ತಿರ್ಬೇಕಲ್ಲ, ನಾನು ಹಾಗೆ ಕಾಣ್ತಿರ್ಬೇಕು ವರ್ಷ, ಹಂಗೆ ಕಾಣ್ತೀನಿ ಅನ್ಸುತ್ತೆ. ಇಲ್ಲ, ಮಾನಸಿಕ ಮಾಡ್ಕೋದಿಲ್ಲ ಅಂಕಲ್. ನಿಜ ಹೇಳ್ಬೇಕಂದ್ರೆ ನಾವು ಅಲ್ಲಿ ಕಸ್ಟಮರ್ ಇದ್ದೀವಿ, ತಗೋತಾ ಇದ್ದೀವಿ ಅಂತ ನಮ್ಮ ಕೈಯಲ್ಲಿ ಬಾಸ್ಕೆಟ್ ಇರೋ ನೋಡಿದ್ದಾದರೂ ಕೂಡ ಮೇಡಮ್
ಮಾಡೋದು ಇಷ್ಟ ಬಟ್ ನಂಗೆ ಕ್ಯಾಮ್ರಾ ಹಿಡಿಯೋದು ಕಷ್ಟ. ಬಿಸಿಲು ಎಷ್ಟಿದೆ ನೋಡಿ ಇವತ್ತು ಬೆಂಗಳೂರಲ್ಲಿ, ದಿನ ಇರ್ತಿರ್ಲಿಲ್ಲಪ್ಪ. ಇವತ್ತು ಸೂರ್ಯ ಏನಾದ್ರು ಕಾಣಿಸ್ತಾನೆ ಕಾಣಿಸ್ತಾನೆ. ಸೂರ್ಯ ನಿಜ ಅಂದ್ರೆ ಯಾರಿಗೂ ಕಾಣಲ್ಲ. ಅದೇನು ಸುಖ ನಿನಗೆ ಕಾಣಲ್ಲ? ಎಲ್ಲಿ ಕಾಣಿಸ್ತಾನೆ ಅಪ್ಪ? ಅವ್ನು ಕಾಣಿಸೋದೇನು ಯಾರಿಗೂ? ಯಾರಿಗೆ ಕಾಣಿಸ್ಲ ಅಂದ್ರೆ ನಿಂಗರೆ ಕಾಣಿಸ್ಬೇಕು. ಗೈಸ್ ನಾನು ಅವಾಗ ಅಂತಿರ್ತೀನಿ ನಾನು ದೇವ್ರ ಮನುಷ್ಯ ಇದ್ದೀನಿ, ದೇವ್ರ ಮನುಷ್ಯ ಇದ್ದೀನಿ ಅಂತ. ನಿಮ್ಗೆ ಏನಾದ್ರು ನಿಜ ಈಗ ನೋಡೋರು ದೇವ್ರ ಮನುಷ್ಯ ಅಂತ ಅನಿಸ್ತೀವಿ ಅಂದ್ರೆ ನೀವೇ ಕಾಮೆಂಟ್ ಮಾಡಿ ಬೇಕಿದ್ರೆ. ಇದ್ದೀನಿ ಗಾಯಸ, ನಿಜ ಹೇಳ. ನಾನು ಯಾವಾಗ ಮಳೆ ಬರಬೇಕು ಅಂತ ಅಂತೀನಿ ನಾನು ಅವಾಗ ಮಳೆ ಬಂದ್ಬಿಡುತ್ತೆ. ಇದು 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 ಈ ಸದ್ಯ ಪ್ರೂವ್ ಆಗಬೇಕು. ಈ ಸದ್ಯ ನನಗೆ ಇಷ್ಟ ಇಲ್ಲ. ಅವಾಗ ನಾನು ದೇವ್ರು ಮಾತಾಡ್ತಾ ಇರಬೇಕು, ಗೊತ್ತಾಗತ್ತ. ನಾನು ದೇವ್ರು ಇಬ್ರು ಕನ್ವರ್ಸೇಷನ್ ಮಾಡ್ತಾ ಇರ್ತೀವಲ್ಲ ಅವಾಗ ಗೊತ್ತಾಗುತ್ತೆ ನನಗೆ. ಈಗ ಹೇಳೋಣ ಇವ್ರಿಗೆ ಬನ್ನಿ ಅಂತ. ಆ ಟೈಮಲ್ಲಿ ಏನೋ ಬನ್ನಿ ಮಳೆ ಅಂದ್ರೆ ಬಂದ್ಬಿಡುತ್ತೆ, ಇಲ್ಲ ಅಂದ್ರೆ ಬರೋದೇ ಇಲ್ಲಪ್ಪ. ನೋಡಿ ಚೆನ್ನಾಗಿದೆ ಅನ್ಸಲ್ಲ. ಇದು ಡವ್ ಅಂತಾರಲ್ಲ, ಡವ್ ಏನಿಲ್ಲ ಗೈಸ್. ಇವಳು ಜಲಸ್, ಇವಳು ಮಾತು ದೇವ್ರು ಕೇಳಲ್ಲ ಅಂತ. ಆಕ್ಚುಲಿ ಈಗ ಸ್ಟಾರ್ಟ್ ಆಯ್ತು. Emotional, damn it! ಫೈನಲಿ ಊರಿಗೆ ಹೋಗ್ತಾ ಇದ್ದೀವಿ. ಬಸ್ಗೆ ವೇಟ್ ಮಾಡ್ತಾ ಇದ್ದೀವಿ. ಇಲ್ಲಿ 10 ರೂಪಾಯಿ ಬಸ್ ಹತ್ರ ಹೋಗ್ಬೇಕು. ಮೆಜೆಸ್ಟಿಕ್ ಹೋಗಿ ಆ ಕಡೆ ಹೋಗ್ಬೇಕು ಗೈಸ್. ಸೊ ನೀಟ್ ಆಯಿತು ನಿಂತ್ಕೊಂಡೆ, ಇನ್ನೂ ಬಸ್ ಬರ್ತಾ ಇಲ್ಲ. ನೋಡೋಣ, ಬಂದರೆ ಬೇಗ ಹೋಗಿ ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ ಗೈಸ್. ಬಸ್ ಮಿಸ್ ಆಯಿತು, ಊರಿಗೆ ಹೋಗ್ತಾ ಇಲ್ಲ, ವಾಪಸ್ ಬೀಚಿಗೆ ಹೋಗ್ತಾ ಇದ್ದೀವಿ. ಏನು ಮಾಡೋದು, ಬ್ಯಾಡ್ ಲಕ್. ನಾಳೆ ಹೋಗ್ತೀನಿ, ನಾಳೆ ಕಂಟಿನ್ಯೂ ಮಾಡ್ತೀನಿ ಗೈಸ್. ಇವಾಗ ಇವಳಿಗೆಲ್ಲ ಫುಲ್ ಸಿಟ್ಟಾಗಿದೆ ಗೈಸ್. ನಿನ್ನೆ ಹೇಳ್ದಂಗೆ ಮಳೆ ಬಸ್ ಮಿಸ್ ಆಗಿತ್ತು. ಮಳೆ ಬರ್ತದೆ ಅಲ್ಲಿದ್ದ. ನಮಸ್ಕಾರ ಗೈಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ನಿಮ್ಮ ಪ್ರೀತಿಯ ಸುಕನ್ಯಾ ಮಾತಾಡ್ತಾ ಇದ್ದೀನಿ. ಇದು ಹೇಳ್ತೀನಿ ಈಗ ಹಿಂಗೆ ಹೇಳ್ತೀನಿ ಗೈಸ್. ನಿನ್ನೆ ಹೇಳದಂಗೆ ಬಸ್ ಮಿಸ್ ಆಗಿತ್ತಲ್ಲ, ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ವ್ಲಾಗ್ನ. ಈಗ ಮೆಜೆಸ್ಟಿಕ್ಗೆ ಹೋಗಿ ನಿನ್ನೆ ಬರೋ ಟೈಮಲ್ಲೇ ರಿಸರ್ವೇಷನ್ ಮಾಡ್ಕೊಂಡು ಬಂದ್ವಿ ಬಸ್ ಟಿಕೆಟ್ನ. ಈಗ ಜಸ್ಟ್ ಬಸ್ ನಂಬರು ನೋಡಿ ಹೋಗೋದಿದೆ. ಸೊ ಬನ್ನಿ ಗೈಸ್, ಅಲ್ಲಿ ಕಂಟಿನ್ಯೂ ಮಾಡೋಣ. ಕರ್ನಾಟಕ ಗೌರ್ಮೆಂಟ್ ಬಸ್ ಆ್ಯಕ್ಚುಲಿ ನಾವು ಬಂದು ಮಹಾರಾಷ್ಟ್ರದವರು. ಕರ್ನಾಟಕ ಬಸ್ ಯಾರು ಬರೋಕ್ಕಿಲ್ಲ. ಆಧಾರ್ ಕಾರ್ಡ್ ಎಲ್ಲಿ ನಡೀತಾದ್ರೆ ಇವತ್ತು ಅವ್ರದ್ದು ನಡೆಯಲ್ಲ. ಈಗ ರೀಚ್ ಆದ್ವಿ ಗೈಸ್. ಇನ್ನೂ ಒಂದು 15 ಮಿನಿಟ್ ಏನೋ ನಮ್ಮ ಅಣ್ಣ ಬರ್ತಾ ಇದ್ದೀನಿ, ವೇಟ್ ಮಾಡ್ತಾ ಇದ್ವಿ. ಅವ್ನು ಬಂದಮೇಲೆ ಆರಾಮ್ಸೆ ಮನೆಗೆ ಹೋಗ್ತೀವಿ. ಮಮ್ಮಿ ಯಾರಿಗೆ ಮಿಸ್ ಮಾಡ್ಕೊಂಡ್ರು, ಪಪ್ಪ ಯಾರಿಗೆ ಮಿಸ್ ಮಾಡ್ಕೊಂಡ್ರು ಅಂತ ಬಹುಶಃ ನಂಗೆ ಅನ್ಸಮಟ್ಟೆ ಅವ್ರು ಹೇಳಲ್ಲ. ಅಂದ್ರೆ ಅದು ಹೆಂಗೆ ಹೇಳೋಕ್ಕಾಗತ್ತೆ ಹೇಳಿ, ದೊಡ್ಡ ಅಂದ್ರೆ ವಿಕಿ ಮಿಸ್ ಮಾಡ್ಕೊಂಡಿಲ್ಲ ಅದೇ ಅವ್ರು ಹೇಳೋದು. ಇಬ್ಬರಿಗೂ ಮಿಸ್ ಮಾಡ್ಕೊಂಡಿರೋದನ್ನ ಹೇಳ್ತಾರೆ ನಂಗೆ ಅನ್ಸಮಟ್ಟಿಗೆ. ಆದರೂ ನಮ್ಮ ಸುಖ ಬಿಡಲ್ಲ. ಇದು ಒತ್ತಾಯ ಮಾಡಿ ಕೇಳಿ ಹೇಳ್ಸ್ಕೊತಾರೆ. ಆದರೂ ನನಗೆ ಮಮ್ಮಿ ನನಗೆ ಅಂತ ಹೇಳಬೇಕು ಅಂತ ನನಗೆ ಇದು ಬಹುಶಃ ನಾನು ಇದನ್ನು ಯೋಚನೆ ಮಾಡಿದ್ದು ಏನೋ ಗೊತ್ತಿಲ್ಲ. ಆದರೆ ನಂಗೆ ಕನಸು ಬಿದ್ದು ಸುಖ ಕನಸಿನಾಗ ಮಮ್ಮಿ ಹೇಳಿ ನನಗೆ ನಿನಗೆ ಯಾರು ಮಿಸ್ ಮಾಡ್ಕೊಂಡಿದ್ದು. ನಂಗೆ ಮಮ್ಮಿ ಹಾಗೆ ಮಾಡ್ಕೊಂಡಾಗ ನಾನು ನಿನಗಿಂತ ಅಂದ್ರೂ ಸುಖಿಗೆ ಭಾಳ ಮಿಸ್ ಮಾಡ್ಕೊಂಡಿದ್ದೆ ಗಾಯ್ತು. ಆದರೆ ನಮ್ಮ ಮಮ್ಮಿ ಹೇಳಕ್ಕೆ ಬರಲ್ಲ. ನನ್ನ ಮೇಲೆ ಕಾಳಜಿ ಇದ್ದಾರೆ, ನಂಗೆ ಗೊತ್ತು ನಮ್ಮ ಮಮ್ಮಿ ಕಾಳಜಿ ನನ್ನ ಮೇಲೆ. ನೋಡೋಣ, ಮಮ್ಮಿ ಕೇಳೋಣ ಮಮ್ಮಿ ರಿಯಾಕ್ಷನ್. ಮುದುಚೆ ಲಡ್ಡು ಬೇಕಿವಿ ಗಾಯ್ತು. ಈಗ ಹೆಂಗೆ ಕಾಣಿಸತ್ತೆ, ಹಂದಿ ಥರ ಕಾಣಿಸತ್ತೆ ಅಂತ ಕರ್ರಿ. ಎಸ್ ಅದ್ರಲ್ಲಿ ನಾನೊಂದು ಸ್ವಲ್ಪ ಬ್ಲ್ಯಾಕ್ ಇದ್ದೀನಿ, ಅದು ಒಂದು ಸ್ವಲ್ಪ ಓವರ್ ಬ್ಲ್ಯಾಕ್ ಕಾಣಿಸತ್ತೆ. ಸ್ವಲ್ಪ ಅಲ್ಲ, ಜಾಸ್ತಿ. ಬಂದುಬಿಡು ಗೈಸ್, ಇವಳು ನೋಡಿ ಗೈಸ್. ಮಾತ್ರ ಮೈಕ್ ಇಲ್ಲ ಅಲ್ಲ, ಸೊ ಸೌಂಡ್ ಕೇಳಲ್ಲ ಅಂತ ಓವರಾಗಿ ಸ್ವಲ್ಪ ಸೌಂಡಿಂದ ಮಾಡಿ. ಬೈ ಗೈಸ್, ಟಾಟಾ ಬೈ ಬೈ. ವ್ಲಾಗ್ ಹಾಕ್ತೀನಿ ಇವತ್ತು. ಸುಕನ್ಯಾ ಇಂಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಎಷ್ಟು ಸಲ ಹೇಳ್ಸು ಅದೇ ಹೇಳಿದ್ದು ಕಂಟೆಂಟ್ರಿ ಸ್ವಲ್ಪ ಚಲೋದೇನ್ರಿ ಕೊಡು. ಇದು ಹೇಳಿಲ್ಲ ಗೈಸ್, ಇದೆ ಕಂಟೆಂಟ್ ಇದು.